ಇಡೀ ದೇಶದ ವಿಚಾರ ನೋಡಿದ್ವಿ. ಇನ್ನು ಕುತೂಹಲ ಕೆರಳಿಸ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲಿರುವಂತಹ 28 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮೋದಿಯನ್ನ ಆಯ್ಕೆ ಮಾಡಿದಾರ ಅಥವಾ ಸಿದ್ದರಾಮಯ್ಯ ಅವರ ಒಂದು ವ್ಯೂಹದಲ್ಲಿ ಬೀಳ್ತಾರಾ ಅನ್ನುವಂಥದ್ದು ಕುತೂಹಲ ಇತ್ತು. ಅದನ್ನ ನೋಡ್ತಾ ಹೋಗೋಣ. ಕರ್ನಾಟಕದ 28 ಕ್ಷೇತ್ರಗಳ ಫಲಿತಾಂಶ ಏನಾಗಬಹುದು ಅನ್ನೋ ಕುತೂಹಲ ಮನೆ ಮಾಡಿದ್ದು. ದಕ್ಷಿಣ ಭಾರತದಲ್ಲಿಯೇ ಇಲ್ಲಿ ತನಕ ಬಿಜೆಪಿಗೆ ಹೆಚ್ಚು ಫಸಲು ತಂದುಕೊಡುವಂತಹ ರಾಜ್ಯ ಅಂದ್ರೆ ಅದು ನಮ್ಮ ರಾಜ್ಯ, ನಮ್ಮ ಕರ್ನಾಟಕ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು. 28ರಲ್ಲಿ 25ರಲ್ಲಿ ಕಮಲ ಅಥವಾ ಬಿಜೆಪಿ ಬಂದಿತ್ತು. ಇದೀಗ ಮೋದಿ ಗದ್ದುಗೆಯನ್ನ ಭದ್ರ ಮಾಡಿತ್ತು. ಕಾಂಗ್ರೆಸ್ ಪಕ್ಷ ಕೇವಲ 1 ಸ್ಥಾನಕ್ಕಷ್ಟೇ ಸೀಮಿತವಾಗಿ ತೀವ್ರ ಮುಜುಗರವನ್ನ ಅನುಭವಿಸಿತ್ತು. 28ರಲ್ಲಿ ಕೇವಲ 1 ಸ್ಥಾನಕ್ಕಷ್ಟೇ ತೃಪ್ತವಾಗಿತ್ತು. ಆದ್ರೆ ಈ ಸಲವೂ ಅದೇ ರೀತಿಯ ಫಲಿತಾಂಶ ಹೊರ ಹೊಮ್ಮುತ್ತೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದ್ರೆ ಇವತ್ತು ಸಂಜೆ ಇವತ್ತಲ್ಲ, ನಿನ್ನೆ ಸಂಜೆ ಹೊರಬಿದ್ದಿರುವಂತಹ ಚುನಾವಣೋತ್ತರ ಸಮೀಕ್ಷೆ ಮಾತ್ರ ಪರಿಸ್ಥಿತಿನ ಹಿಂದಿನಂತೆ ಒಂದಕ್ಕೆ ಇವರೇನು ಸೀಮಿತ ಆಗಲ್ಲ. ಈ ಸಲ ಹತ್ತತ್ರ ಬರ್ಬೋದು, ಅವರು ತಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾವೆ. ಓಕೆ, ನಮ್ಮ ರಾಜ್ಯದ ಎಕ್ಸಿಟ್ ಪೋಲ್ ಹೇಗಿದೆ, ಎಷ್ಟೆಷ್ಟು ಅಂಕವನ್ನ ಅಥವಾ ಸರ್ವೆ ಏನು ಹೇಳುತ್ತೆ, ಯಾವ್ಯಾವ ನಂಬರ್ ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ. ಟುಡೇಸ್ ಚಾಣಕ್ಯ ಬಿಜೆಪಿಗೆ ಇರುವಂತಹ 28 ಕ್ಷೇತ್ರದಲ್ಲಿ 24 ಗೆದ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಬಿಜೆಪಿ 24 ಕ್ಷೇತ್ರಗಳನ್ನ, ಅದೇ ರೀತಿ ಕಾಂಗ್ರೆಸ್ 4 ಕ್ಷೇತ್ರಗಳನ್ನ. ಕಳೆದ ಬಾರಿಗಿಂತ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಈ ಸಲ ಅಂತ ಟುಡೇಸ್ ಚಾಣಕ್ಯ ನಡೆಸಿರುವಂತಹ ಒಂದು ಸರ್ವೆ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಸಿ ವೋಟರ್ ಸಂಸ್ಥೆ ನಡೆಸಿರುವಂತಹ ಸರ್ವೆ ಪ್ರಕಾರ NDA ಅಥವಾ ಬಿಜೆಪಿ, ಇಲ್ಲಿ ಇವರು ಮೈತ್ರಿ ಅಲ್ಲ, ಬಿಜೆಪಿ ಪ್ಲಸ್ JDS ಇಬ್ರು ಸೇರಿ 23ರಿಂದ 25 ತನಕ ಇವರು ಸ್ವೀಪ್ ಮಾಡ್ಕೋಬಹುದು. ಕಾಂಗ್ರೆಸ್ ಮಾತ್ರ 3ರಿಂದ 5 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಗುಡ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ದು ಅಂತ. ಓಕೆ, ಇದೀಗ ಬಟ್ ಕಾಂಗ್ರೆಸ್ ಹೇಳಿದ್ದೇನು, ನಾವು 10-20 ಬರ್ತೀವಿ ಅಂತ. ಅಲ್ಲಿ ತನಕ ಸಾಧ್ಯ ಇಲ್ಲ. ಒಂದ್ ಅಂಕಿಯನ್ನ ಇವರೇನು ದಾಟೋ ರೀತಿ ಕಾಣಿಸ್ತಾ ಇಲ್ಲ. ಇವ್ರು ಕೊಟ್ಟಿರೋ ಸರ್ವೆ ಪ್ರಕಾರ, ಗೊತ್ತಿಲ್ಲ ಅವತ್ತಿನ ದಿನ ಏನಾಗಿರುತ್ತೆ ಅಂತ. ಟೈಮ್ಸ್ ನೌ NDA ತಗೊಂಡ್ತಾ ಇರುವಂಥದ್ದು, ಅಂದ್ರೆ ಟೈಮ್ಸ್ ನೌ ನಡೆಸಿರುವ ಸರ್ವೆಯಲ್ಲಿ NDA 23ರಿಂದ 26, ಕಾಂಗ್ರೆಸ್ 3ರಿಂದ 7 ಕ್ಷೇತ್ರಗಳನ್ನ ಗೆದ್ಕೊಳ್ಬಹುದು ಅಂತ ಇದ್ದಾರೆ. ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿ ಅಥವಾ NDA 20ರಿಂದ 22 ಇವರು ಫುಲ್ ಸಪರೇಟ್ ಮಾಡಿದ್ದಾರೆ. ಬಿಜೆಪಿ ಅಂತ ತಗೊಳ್ಳೋಣ, NDA ಅನ್ನೋದಕ್ಕಿಂತ. ಬಿಜೆಪಿ 20ರಿಂದ 22, ಕಾಂಗ್ರೆಸ್ 3ರಿಂದ 5, JDS 2ರಿಂದ 3 ಅಂತೆ. ಅವರು ಕಂಟೆಸ್ಟ್ ಮಾಡಿದ್ದೇ 3ರಲ್ವಾ, 2ರಿಂದ 3 ಅಂತ ಇದ್ದಾರೆ. ಅಂದ್ರೆ ನಿಂತಿರೋ ಕಡೆಗಳೆಲ್ಲ ಗೆಲ್ತಾರೆ ಅನ್ನುವಂಥದ್ದನ್ನ ಈ ಇಂಡಿಯಾ ಟುಡೇ ಅವ್ರು ಕೊಡ್ತಾ ಇದ್ದಾರಪ್ಪ. ವಿಲ್ ಸಿ ಏನಾಗುತ್ತೆ ಅಂತ. ಇನ್ನೇನು ಕೆಲವು ಗಂಟೆಗಳು, ದಿನಗಳು ಮಾತ್ರ ಬಾಕಿ ಇದೆ. ಆಕ್ಸಿಸ್ ಮೈ ಇಂಡಿಯಾ, NDA 20ರಿಂದ 22, ಕಾಂಗ್ರೆಸ್ 3ರಿಂದ 5, JDS 2ರಿಂದ 3 ಅಂತ ಇದ್ದಾರೆ. ಸೊ ಒಂದಂತೂ ಇಲ್ಲಿ ಖಚಿತವಾಗಿ ಕಾಣಿಸ್ತದೆ, ಎಲ್ಲಾ ಸಂಸ್ಥೆಗಳು ನಡೆಸಿರುವಂತಹ ಸರ್ವೆ ಪ್ರಕಾರ ಬಿಜೆಪಿ ಕಳೆದ ರೀತಿಯಲ್ಲಿ 25-26 ತನಕ ಏನು ಹೋಗಲ್ಲ, 20 ಅಥವಾ 21ಕ್ಕೆ ಸೀಮಿತ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ TV ಪ್ರಕಾರ ನಡೆಸಿರೋ ಸರ್ವೆಯಲ್ಲಿ NDA 18ರಿಂದ 22, ಕಾಂಗ್ರೆಸ್ 4ರಿಂದ 8, JDS 1ರಿಂದ 3. ಅಂದ್ರೆ ಯಾವುದೋ ಒಂದು ಈಗ ಅವ್ರು ಕಂಟೆಸ್ಟ್ ಮಾಡಿರೋದು 1-2-3 ಕಡೆ ಅಲ್ವಾ, ಅಲ್ಲಿ 1-2 ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಜನ್ ಕಿ ಬಾತ್ NDA 21ರಿಂದ 23 ತಗೊಳುತ್ತೆ ಅಂತಿದ್ದಾರೆ. ಕಾಂಗ್ರೆಸ್ 7ರಿಂದ 5 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಇದ್ದಾರೆ. JDS ಏನು ಅಷ್ಟೊಂದು ಇಲ್ಲ ಅಂತ ಇವ್ರು ಹೇಳ್ತಾ ಇರೋ ಪ್ರಕಾರ. ಇನ್ನು ನಾವು ಕರ್ನಾಟಕದಲ್ಲಿ ಲಿಂಗಾಯತರು, ಒಕ್ಕಲಿಗರು ಅಂತ ಗಮನಿಸಿದಾಗ ಯಾರು ಕೈ ಹಿಡಿದಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಲಿಂಗಾಯತರು, ಒಕ್ಕಲಿಗರು ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಸರ್ವೆಯ ಮಾಹಿತಿ. ಅದನ್ನ ನೋಡೋದಾದ್ರೆ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಜಾತಿವಾರು ಮತ ಪ್ರಮಾಣ ಹಂಚಿಕೆಯನ್ನ ಮಾಡಿದ್ದಾರೆ. NDAಗೆ SC ಅಂತ ಬಂದಾಗ 41% ಜನ ಬಿಜೆಪಿ ಕೈ ಹಿಡಿದಿದ್ದಾರೆ. ST 59%, ಲಿಂಗಾಯತರು ಆಲ್ಮೋಸ್ಟ್ 80%, ಒಕ್ಕಲಿಗ 70% ಬಿಜೆಪಿ ಕೈ ಹಿಡಿದಿದ್ದಾರೆ. ಕುರುಬ 46% ಬಿಜೆಪಿಯ ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ನಾವು ಜಾತಿವಾರು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ. ಇನ್ನು INDIA ಅಥವಾ ಕಾಂಗ್ರೆಸ್ ಅಂತ ತಗೊಂಡಾಗ SC 55% ಜನ ಕಾಂಗ್ರೆಸ್ನ, ಮತ್ತು ST ಅಂತ ಬಂದಾಗ 36%, ಲಿಂಗಾಯತ ಬಂದಾಗ ಕೇವಲ 15% ಇರಬಹುದು ಅಂತ. ಒಕ್ಕಲಿಗ ಅಂತ ಬಂದಾಗ ಇವರ ಯಾವುದೇ ಪರ್ಫಾರ್ಮೆನ್ಸ್ ಅಲ್ಲಿ ಇವರು ಹಾಕಿದಂತಹ ದಳ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಈ ಸರ್ವೆ ಪ್ರಕಾರ. ಅವತ್ತೇನಾಗುತ್ತೋ ಗೊತ್ತಿಲ್ಲ, ಉಲ್ಟಾ ಬೇಕಾದ್ರೂ ಆಗ್ಬೋದು. 24% ಮಾತ್ರ. ಕುರುಬ 50% ಮಾತ್ರ ಅಂತ ಹೇಳ್ತಿದ್ದಾರೆ.